ಇದಕ್ಕೆ ಯಜಮಾನ್ರು 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಹೋಗಿದ್ದು. ನಮ್ ದೊಡ್ಡೋಗಿರೋ ಅಂಡರ್ವೇರ್ ಸಿಕ್ಕಿದ್ರು ಅದನ್ನ ಗೊಜ್ಜೆ ಬಟ್ಟೆ ಮಾಡ್ಕೊಂಡ್ಬಿಡ್ತಾರೆ. ನಮ್ಮಮ್ಮ ಬದ್ರಕಾಳಿ 1 ರೂಪಾಯಿ ಕೊಡ. ಏನೋ ತಿಂಡಿ ಪತಿ ಚೆನ್ನಾಗಿದೆಯೇನೋ. ಅಬ್ಸರ್ವ್ ಮಾಡಿರ್ತೀರ ತಾನೆ, ಮೊಮ್ಮಕ್ಕಳು ಬಂದಿದ ತಕ್ಷಣ ಮಕ್ಳ ಮೇಲೆ ಪ್ರೀತಿ ಆಟೋಮೆಟಿಕಾಗಿ ಕಮ್ಮಿ ಆಯ್ತದೆ. ಹೆಂಗ್ ಕಮ್ಮಿ ಆಗುತ್ತೆ? ಸಂತೆದು ಏನೇನು ಸಿಗ್ತದೆ ಎಲ್ಲ ಗೋರ್ಕೊಂಡ್ ಬಂದ್ಬಿಡೋದೆ ಇವಾಗ. ನೀವು ಚಿಕ್ಕವರಾಗಿದ್ದಾಗ ಇವ್ರನ್ನ ಹೆಂಗ್ ಸಾಕಿದೀವಿ ಹಂಗೆ ನಿಮ್ಮನ್ನು ಸಾಕಿದೀವಿ. ಗೈಸ್ ಸುಸು ಮಾಡ್ತಾನೆ ಎಲ್ಲ. ಕಣ್ಮುಚ್ಕೊಳ್ಳಿ ಗೈಸ್. ಲವ್ ನಾಚಿಕೆ ಮನ ಮರಿದಿಲ್ಲ ನನಗೆ. ರೋಡಲ್ಲಿ ಹುಚ್ಚ ಆಯ್ತಾ ಇದೆಯಲ್ಲ. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಬರೀ ಅವ್ರು ಹೊಡೆದಿರೋದೇ ನೆನಪು ಗೈಸ್. ನನಗೆ ಇನ್ನೇನು ನೆನಪಿಲ್ಲ. ನಾನಂತೂ ಫುಲ್ ತರಲೆ ಇದ್ದೆ ಗೈಸ್. ಪಕ್ಕದ ಮನೆ ಗ್ಲಾಸ್ ಹೊಡೆದಾಕೋದು, ಕಾವಲಿಗೆ ಈಜುಡಿಯಕ್ಕೆ ಹೋಗೋದು, ಬರೀ ಇದೇ ಮಾಡ್ತಿದ್ದೆ. ಜಗಳ ನಡೀತಾ ಇದೆ, ರೋಡ್ ರ್ಯಾಶ್ ಗೈಸ್. ಬೆಳ್ಳುಳ್ಳಿ ಕಬಾಬ್, ಪ್ರಾಣಿಗಳ ಆಸ್ಪತ್ರೆ. ನಂದೊಂದು 4-5 ಜನ ಫ್ರೆಂಡ್ಸ್ ಅವರೇ ಕರ್ಕೊಬರ್ಬೇಕು ಗೈಸ್ ಇಲ್ಲಿಗೆ ಆಸ್ಪತ್ರೆಗೆ. Let's go. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಇವಾಗ ಎದ್ದೆ. ಇವಾಗ ಎದ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದೆ ನಿಮ್ಮನ್ನೆಲ್ಲ ಮಾತಾಡ್ಸೋಣ ಅಂತ ಅಂದ್ಬಿಟ್ಟು. ನಮ್ಮನೆ ನೋಡಿದ್ರೆ ಎದ್ದಳಷ್ಟು ಆಲ್ರೆಡಿ ಗಂಧ ಕಡ್ಡಿದ್ದು ಮತ್ತು ಏನು ಹೇಳ್ತಾರಲ್ಲ ಇನ್ನೊಂದು ಅದ್ರದ್ದು ಸ್ಮೆಲ್ ಬರ್ತೈತೆ. ಆಲ್ರೆಡಿ ಎದ್ದೆಲ್ಲ ಪೂಜೆ ಮಾಡಿಬಿಟ್ಟವ್ರೆ. ನಾನು ಒಬ್ಬನೇ ಇವಾಗ ಎದ್ಬಿಟ್ಟು ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಏನು ಮಾಡವ್ರೆ. ಹೋಗೋಕ್ಕೂ ಮುಂಚೆ ದೇವ್ರಿಗೊಂಚೂರು ನಮಸ್ಕಾರ ಹೊಡೆದ್ಬಿಡೋಣ. ಎಲ್ಲರೂ ನೀವು ನಮಸ್ಕಾರ ಹೊಡೆದ್ಬಿಡಿ. ಆಮೇಲೆ ಬನ್ನಿ ತಿಂಡಿ ಏನು ಮಾಡಿದ್ದಾರೆ ನೋಡೋಣ. ನಮ್ಮ ಮನೆ ಎದ್ದಿದ ತಕ್ಷಣ ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಮಾಡಿಬಿಟ್ಟವ್ರೆ ಗೈಸ್. ಬಿಗ್ ಬಾಸ್ ಇಲ್ಲೊಬ್ರು ಬಿಗ್ ಬಾಸ್ ಪ್ರಿಯರಿದ್ದಾರೆ, ಇರಿ ಅವ್ರನ್ನ ತೋರಿಸ್ತೀನಿ. ಹಾಯ್ ಇವರು ನಮ್ಮ ಅತ್ತಿಗೆ. ಹಾಯ್ ಮಾಡಿ. ಹಾಯ್. ಅವರು ನಮ್ಮ ಅತ್ತಿಗೆ ಆಲ್ರೆಡಿ ಎದ್ದು ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡ್ತಾವ್ರೆ. ಬನ್ನಿ ತಿಂಡಿಗೆ ಏನು ಮಾಡೋರು ನೋಡೋಣ. ತಿಂಡಿ ಗೈಸ್, ಗೀ ರೈಸ್ ಮಾಡೋರು. ಗೀ ರೈಸು ನೋಡಿ, ಗೀ ರೈಸ್ ಮಾಡೋರು ಗೈಸ್. ನನಗೆ ಗೀ ರೈಸು ಎಷ್ಟೊಂದೇನು ಇಷ್ಟ ಇಲ್ಲ. ಓಕೆ ಗೈಸ್, ಇದು ಯಾವುದು? ಇದು ಬಾಳೆಹಣ್ಣು ಇಷ್ಟುದ್ದ ಆಯ್ತಲ್ಲ ಗೈಸ್. ಇದು ನೋಡಿದ್ರೆ ನೋಡಿಲಿ ಎಷ್ಟುದ್ದ ಇದೆ ಇದು. ಹೆಂಗೆ ಗೈಸ್ ಇದು ಇಷ್ಟೊಂದು ದಪ್ಪ, ಇಷ್ಟೊಂದು ಉದ್ದ? ಹಾಂ, ಓಕೆ. ಸೊ ಇವಾಗ ಗೀ ರೈಸ್ ಮಾಡಿ ಇಕ್ಕವ್ರೆ. ತಿನ್ನಬೇಕು ಅನ್ನೋ ಮೂಡಿಲ್ಲ. ನಮ್ಮ ಪಾಪು ಮಲ್ಕೊಂಬಿಟ್ಟವಳೆ, ಇಲ್ಲಾಂದ್ರೆ ಅವಳನ್ನು ತೋರಿಸ್ತಿದ್ದೆ. ನಮ್ಮಮ್ಮ ಅವರೆಲ್ಲ ಹೋಗವ್ರೆ. ಸೊ ನಿಮ್ದೆಲ್ಲರದು ತಿಂಡಿ ಆಯಿತಾ? ತಿಂಡಿ ಮಾಡಿಲ್ಲ ಅಂತಂದರೆ ಮಾಡಿ, ಟೈಮ್ಗೆ ಊಟ ಮಾಡಿ, ಟೈಮಿಗೆ ತಿಂಡಿ ಮಾಡಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಎಳ್ನೀರು ತಂದು ಇಟ್ಬಿಟ್ಟವ್ರೆ ಕುಡಿಯೋಕ್ಕೆ ಅಂದ್ಬಿಟ್ಟು. ಸಿ ಆರ್ಗ್ಯಾನಿಕ್. ಸೊ ಎಲ್ಲರದ್ದು ತಿಂಡಿ ಆಗಿದೆ ಅಂತ ಅಂದ್ಕೊತೀನಿ ಗೈಸ್. ಎಲ್ಲ ಏನು ಮಾಡ್ತಾಯಿದ್ದೀರಾ ಎಲ್ಲರೂ? ನೀವು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಗೀಜೆ ಎಲ್ಲ ಮಾಡಿ. ಇವತ್ತು ಸೋಮವಾರ ಅಲ್ವಾ, ನಮ್ಮ ಮನೇಲಿ ವಾರ. ಸೊ ವಾರ ಮಾಡಿದಾರಲ್ಲ ಅದಕ್ಕೆ ಬೇಗ ಮಾಡಿಟ್ಟವ್ರೆ. ಇಲ್ಲಿ ಹಾಯ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡುವನೆ, ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡು. ಹಾಯ್ ಮಾಡಿ ಹಿಂಗೆ. ಹಾಯ್ ಮಾಡು. ಹಾಯ್ ಮಾಡುವಾ. ಇಲ್ಲ ಹಾಯ್ ಮಾಡುವಾ. ಇಲ್ಲಿ ನೋಡು. ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮಲಗಿದ್ದೆದ್ಲು. ನಾನೇ ಲೇಟು ಅಂತಂದರೆ ಇವಳು ನನಗಿನ್ನ ಲೇಟು. ಸೊ ಅವಳಿಗೇನಾರು ಹೇಳ್ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಿನಗೆ ಹೇಳಿಸ್ತೀನಿ ಇರೋ, ನಿನಗೆ ಎಲ್ಲರ ಕೈಯಲ್ಲಿ ಹೇಳಿಸ್ತೀನಿ. ನಿನಗೆ ಹೇಳ್ಸೋಣ? ಹೇಳಿಸ್ಬೇಕಾ ಗೈಸ್? ಹೇಳಿಸ್ಬೇಕಾ? ಹಾಂ, ಹೇಳಿಸ್ತೀನಿ. ಇವಾಗ ಮಲಗಿದ್ದೆದ್ದಾಳೆ ಗೈಸ್. ನಾನೇ ಲೇಟು ಅಂತಂದರೆ ನಮ್ಮ ಮನೇಲಿ ನನಗಿನ್ನ ಲೇಟು. ಸೊ ಇನ್ನೊಂದು ಸತಿ ದೇವ್ರಿಗೊಂಚೂರು ಕೈ ಮುಕ್ಕೊಂಬಿಡಿ ಎಲ್ಲರೂ. ದೇವರೇ ಎಲ್ರಿಗೂ ಒಳ್ಳೇದು ಮಾಡಪ್ಪ, ನಮ್ಮ ಬೆಳಗ್ಗೆ ನೋಡ್ಕೊಂಡು ಹುಡ್ಕೊಳ್ಳೋರಿಗೆಲ್ಲ ಏನೂ ಆಗೋದು ಬೇಡ ಗೈಸ್, ಅವರು ಚೆನ್ನಾಗಿರಲಿ. ಮತ್ತು ಎಲ್ಲ ಹೇಗಿದ್ದೀರಾ ಗೈಸ್? ನೆನ್ನೆ ಫಸ್ಟ್ ಬ್ಲಾಗ್ ಬಿಟ್ಟಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಹಾಗೆ ನೋಡಿ, ಕೀಪ್ ಆನ್ ಸಪೋರ್ಟಿಂಗ್. ಒಳ್ಳೊಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಅಮ್ಮ ಇಲ್ಲದ್ರು ಕೆಳಗಡೆ ಹೋಗ್ಬಿಟ್ಟವ್ರ? ಅಯ್ಯೋ ಗೈಸ್, ಹಂಗಾರೆ ಬನ್ನಿ ಫಸ್ಟ್ ನಮ್ಮ ಅಮ್ಮನ ಮಾತಾಡ್ಸ್ಕೊಂಬರೋಣ. ನಮ್ಮ ಡಾರ್ಲಿಂಗ್ ಪ್ರಭು ಅವರು. ನೀನು ಬತ್ತೀಯಾ? ಅಜ್ಜಿನ ಮಾತಾಡ್ಸಕ್ಕೆ ಬತ್ತೀಯಾ? ಬಾ ಎದ್ದೋಳು. ಬಾ. ಹಾಯ್ ಮಾಡಿ ಎಲ್ರು. ಹಾಯ್, ಗುಡ್ ಮಾರ್ನಿಂಗ್. ಪ್ಲೇನ್ ಕಿಸ್ ಕೊಡು ಮನೆ.
ಎಲ್ರಿಗೂ ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು, ಪ್ಲೇನ್ ಕಿಸ್ ಕೊಡು. ಕೊಡೋಕ್ಕಿಲ್ವಾ? ಪ್ಲೇನ್ ಕಿಸ್ ಕೊಡೋಕ್ಕಿಲ್ವಾ? ಕೊಡು, ಪ್ಲೇನ್ ಕಿಸ್ ಕೊಡು. ಕೊಡವಾ? ಎಲ್ಲ ನೋಡ್ತಾವ್ರು ನೋಡು. ಅಜ್ಜಿ ಎಲ್ಲ, ಅಜ್ಜಿ ಎಲ್ಲ, ಅಜ್ಜಿ ಅಜ್ಜಿ ಎಲ್ಲವಾ? ಹ್ಞೂ ಎಲ್ಲ. ಗೈಸ್ ತಲೆ ಕೂದಲು ಜಾಸ್ತಿ ಆಗಿಬಿಟ್ಟಿದೆ, ಕಟ್ ಮಾಡಿಸ್ಬೇಕು. ನಮ್ಮ ಮನೇನು ಬೈತಾ ಕೂತವ್ರೆ, ಕಟ್ ಮಾಡಿಸು ಕಟ್ ಮಾಡಿಸು ಕಟ್ ಮಾಡಿಸು ಅಂತ. ಇನ್ನೂ ಮಾಡಿಸಿಲ್ಲ. ಅಯ್ಯಯ್ಯೋ. ಎಲ್ಲ ಅಜ್ಜಿ, ಎಲ್ಲ ಅಜ್ಜಿ, ಅಜ್ಜಿ ಎಲ್ಲವಾ? ಇಲ್ಲಿ ಅಜ್ಜಿ. ಗೈಸ್ ಇವರೇ ಎದ್ಬಿಟ್ರ ನಮ್ಮಮ್ಮ ಭದ್ರಕಾಳಿ. ₹1 ಕೊಡ. ಇವ್ರು ಬೆಳಿಗ್ಗೆ ಎದ್ದೆಡ್ಕೆ ಡ್ಯೂಟಿಗೆ ಜಾಯ್ನ್ ಆಗಿಬಿಟ್ಟಾರೆ ಗೈಸ್. ನಾನು ಅವತ್ತೆ ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ನಮ್ಮಮ್ಮ ಹೌಸ್ ವೈಫ್ ಇತ್ತು, ಟೈಲರಿಂಗ್ ಅಂತ. ಸೊ ನೋಡಿ ಇದೆ ಅವ್ರ ಅಂಗಡಿ. ಎಲ್ಲಮ್ಮ ಒಂಚೂರು ಜಾಗ ಬಿಡಮ್ಮ, ನಿಮ್ಮ ಅಸ್ತ್ರಗಳನ್ನ ನಾನು ತೋರಿಸ್ಬಿಡ್ತೀನಿ. ನೋಡಿ ಇಲ್ಲೇ ಎಂಬ್ರಾಯ್ಡಿಂಗ್ ಕೆಲಸ ಎಲ್ಲ ಮಾಡೋದು, ಇಲ್ಲೇ ಮಿಷಿನ್ ಇರೋದು. ಸೊ ಇಲ್ಲೇ ಕುತ್ಕೊಂಡು ಇವರು ಟೈಲರಿಂಗ್ ಎಲ್ಲ ಮಾಡ್ತಾರೆ. ಸೊ ಇವಾಗ ಸದ್ಯಕ್ಕೆ ಇವಾಗ ಬಂದು ಅವರು ತಿಂಡಿ ಮಾಡ್ಕೊಂಬಂದು ಕದ ತೆಗೆದು ಕಸ ಗಿಸ ತೊಡೆದು ಪೂಜೆ ಗೀಜೆ ಎಲ್ಲ ಮಾಡ್ತಾವ್ರೆ. ಮೇಡಮ್ ಅವರು ನಾನೇ ಲೇಟು ಅಂತಂದರೆ ಇವ್ರು ನನಗೇನೇ ಲೇಟಾಗಿ ಎದ್ದವ್ರೆ. ಪರ್ಣಿಕಾ ಮೇಡಮ್ ಅವರು. ಪರ್ಣಿಕಾ ಮೇಡಮ್ ಅವರೇ, ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆಲ್ಲರಿಗೂ? ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಹಾಯ್ ಏನು ಗೈಸ್? ನಮ್ಮ ಅಮ್ಮನ ಹೆಸರು ಗೊತ್ತಾ ನಿಮ್ಗೆಲ್ರಿಗೂ? ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು. ಅಯ್ಯೋ ಆಗಲೇ ಹೇಳ್ಬಿಟ್ಟೆ ಅಂತ ಅನ್ಸುತ್ತಲ್ವಾ? ಸೊ ಓಕೆ ಇರಲಿ, ಪರವಾಗಿಲ್ಲ. ಏನಮ್ಮ ಅಜ್ಜಿಗೆ ಟಾಟಾ ಮಾಡ್ತಿದ್ಯಾ? ಎಲ್ಲಿಗೋಗೋದು? ಎಲ್ಲೋಗೋದು? ಟಾಟಾ ಮಾಡು, ಬಾಯ್ ಬಾಯ್ ಮಾಡು ಅಜ್ಜಿಗೆ. ಅಜ್ಜಿಗೆ ಬಾಯ್ ಮಾಡು, ಬಾಯ್ ಮಾಡು ಅಜ್ಜಿಗೆ, ಬಾಯ್ ಮಾಡು. ಗೈಸ್ ನಮ್ಮಮ್ಮ ಹೆಂಗೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ನಮ್ಮನ್ನು ಇಷ್ಟು ಪ್ರೀತಿ ಮಾಡಿಲ್ಲ ಗೈಸ್. ಅದು ಹೆಂಗದು? ಮೊಮ್ಮಕ್ಕಳು ಬಂದಿದ್ದ ತಕ್ಷಣವೇ ಅಲ್ಲ ಗೈಸ್, ಮೊಮ್ಮಕ್ಕಳು ಬಂದಿದ್ದ ತಕ್ಷಣವೇ ಮಕ್ಕಳ ಮೇಲೆ ಪ್ರೀತಿ ಕಮ್ಮಿ ಆಗಿದೆ. ಯಾಕೆ ಹೇಳಮ್ಮ ಪ್ರಭಮ್ಮ? ಇಲ್ಲಿ ಹೇಳಮ್ಮ. ಎಂಥದಿಲ್ಲ ಅಂದ್ಬಿಟ್ಟು ಓಡ್ಬಿಟ್ರೆ ಗೈಸ್, ನೀವು ಅಬ್ಸರ್ವ್ ಮಾಡಿದ್ದೀರದೇನೆ, ಅಬ್ಸರ್ವ್ ಮಾಡಿರ್ತೀರ ತಾನೆ. ಮೊಮ್ಮಕ್ಕಳು ಬಂದಿದ್ದ ತಕ್ಷಣ ಮಕ್ಕಳ ಮೇಲೆ ಪ್ರೀತಿ ಆಟೋಮೆಟಿಕಾಗಿ ಕಮ್ಮಿ ಆಯ್ತದೆ. ಹೆಂಗೆ ಕಮ್ಮಿ ಆಗುತ್ತೆ? ಇಲ್ಲಿ ಆನ್ಸರ್ ಮಾಡ್ಬೇಕು ನೀವು. ಏನಿಲ್ಲ ಏನಿಲ್ಲ ಅನ್ಕೊಂಡು ಓಡಿದ್ರೆ. ಏನಿಲ್ಲ, ನೀವು ಚಿಕ್ಕವರಾಗಿದ್ದಾಗ ಇವ್ರನ್ನ ಹೆಂಗ್ ಸಾಕಿದ್ದೀವಿ ಹಂಗೆ ನಿಮ್ಮನ್ನು ಸಾಕಿದ್ದೀವಿ. ಗೈಸ್ ನಾವು ಚಿಕ್ಕವರಾಗಿದ್ದಾಗ ಅವ್ರನ್ನ ಹೆಂಗೆ ಸಾಕವ್ರೆ, ಅವ್ರನ್ನ ಹೆಂಗೆ ಸಾಕ್ತವ್ರೆ, ನಮ್ಮನ್ನು ಹಂಗೆ ಸಾಕ್ತಿದ್ರಂತೆ. ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ಬರೀ ಅವ್ರು ಹೊಡೆದಿರೋದೇ ನೆನಪು ಗೈಸ್. ನನಗೆ ಇನ್ನೇನೂ ನೆನಪಿಲ್ಲ. ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿಲ್ವಾ, ನಮ್ಮಮ್ಮ ಇವಾಗ ಕಸ ತೊಡಿತಿದ್ರಲ್ಲ ಇಲ್ಲಿ, ಹಂಗೆ ತೊಡೆದೇ ತಾಕ್ಬಿಟ್ಟವ್ರೆ. ಬಟ್ ಓಕೆ ಪರವಾಗಿಲ್ಲ, ಮಕ್ಕಳು ಬುದ್ಧಿ ಕಲೀಲಿ ಅಂತ ಮಾಡವ್ರೆ. ನಾನಂತೂ ಫುಲ್ ತರಲೇ ಇದ್ದೆ ಗೈಸ್. ಪಕ್ಕದ ಮನೆ ಗ್ಲಾಸ್ ಹೊಡೆದಾಕೋದು, ಅಲ್ಲಿ ಇಲ್ಲಿ ಹೋಗೋದು, ಕಾವಲಿ ಗೀಜುಡಿಯಕ್ಕೆ ಹೋಗೋದು, ಬರೀ ಇದೇ ಮಾಡ್ತಿದ್ದೆ. ಏನಮ್ಮ ಗುಂಡ ಬೇಕಾ? ಓ ಕೆಳಗಡೆ ಅವನಾ? ಹಾಂ ಇರಿ ಹೇಳಿ, ನಾನು ಬಿಟ್ಬಿಟ್ಟು ಬರ್ತೀನಿ ಗೈಸ್. ಗುಂಡ ಕೆಳಗಡೆ ಅವನೇ, ಅವನ್ನ ಕರ್ಕೊಂಬರ್ಬೇಕು. ಕೂದಲೆತ್ತು ಮನೆ ನಂದ, ನನ್ನ ಕೂದಲೆತ್ತು ಎತ್ತು ಕೂದಲ. ಕೂದಲೆತ್ತು ಅಂದರೆ ನನ್ನ ಮಗಳೇ ಶಾರ್ಟ್ ಎಳಿತಾವಳೆ. ಬೇಡ ಸುಮ್ಮನೆ ಆಯ್ತು, ಆಯ್ತು ಸುಮ್ಮನೆ ಕುಚ್ಚಿರಿ, ಇಲ್ಲಿ ಬರ್ತೀನಿ. ಗುಂಡ ಕರ್ಕೊಬರ್ತೀನಿ, ಕುಚ್ಚು ಕುಚ್ಚು ಕುಚ್ಚು. ಗೈಸ್ ಇವತ್ತು ಸೋಮವಾರ. ನಮ್ಮೂರಲ್ಲಿ ವಾರ ವಾರ ಸಂತೆ ನಡೀತದೆ. ಸಂತೆ ಅಂತಂದರೆ ಮಾರ್ಕೆಟ್ ಗೈಸ್. ಎಲ್ಲ ತರಕಾರಿ ಸಿಗ್ತಾವೆ ನಿಮಗೆ. ಬೈಯಿಂಗ್ ಸೆಲ್ಲಿಂಗ್ ಚೆನ್ನಾಗಿ ನಡೀತದೆ ಇಲ್ಲಿ. ಅಂದರೆ ಬೆಳಗ್ಗೆ ಹೊತ್ತು ಏನು ಬೇಕಣ್ಣ? ಬರ್ತಾರೆ ರೀ, ಅಂಗಡಿಗೆ ಯಾರೋ ಕಸ್ಟಮರ್ ಬಂದವ್ರೆ ಸ್ಟಿಚ್ ಹಾಕ್ಸೋಕ್ಕೆ. ಗುಂಡಾ ಬರೋ. ಸೊ ಇಲ್ಲಿ ಸೋಮವಾರದ ಹೊತ್ತು ಯೂಶ್ವಲಿ ಮಾರ್ಕೆಟ್ ಅಲ್ವಾ ಗೈಸ್. ಮಾರ್ಕೆಟಲ್ಲಿ ನಿಮಗೆ ಹಸು ತೊಗೊಳ್ಳೋರು, ದನ ತೊಗೊಳ್ಳೋರು, ಕುರಿ ತೊಗೊಳ್ಳೋರು, ಆಡು ತೊಗೊಳ್ಳೋರು ಎಲ್ಲ ಬರ್ತಾರೆ. ಹಾಗೆ ತರಕಾರಿ ತೊಗೊಳ್ಳೋರು ಬರ್ತಾರೆ. ತರಕಾರಿ, ಹಣ್ಣು, ಹಂಪಲು ಎಲ್ಲ ಸಿಗುತ್ತೆ ಗೈಸ್. ನಮ್ಮ ಊರಲ್ಲಿ ಏನು ಸಿಗಲ್ಲ ಅನ್ನಂಗಿಲ್ಲ, ಎಲ್ಲ ಸಿಗುತ್ತೆ. ಗುಂಡಾ ಬಾರ ಇಲ್ಲಿ, ಗುಂಡ ಬಾರ ಇಲ್ಲಿ, ಇಲ್ಲ ಬಾರ ಇಲ್ಲಿ, ಎಲ್ಲ ನೋಡ್ತಾವ್ರೆ ಗೈಸ್. ಗುಂಡು ನೋಡಿ ಒದರ್ತಾವ ನನ್ನ ಮಗ. ನೆನ್ನೆ ಸ್ನಾನ ಮಾಡಿಸಿದ್ದೀನಿ ಇವನಿಗೂ. ಗುಡ್ಡ ಇಲ್ಲ ಬಾರೋ. ಸರ್ ಈ ಗೈಸ್, ಈ ಗುಂಡನ್ನ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿದ್ದು. ಫಸ್ಟೊಂದು ಸೇಮ್ ಬ್ರೀಡ್ ತಂದು ಸಾಕಿದ್ದು. ಗೈಸ್ ಸುಸು ಮಾಡ್ತಾನೆ. ಎಲ್ಲ ಕಣ್ಮುಚ್ಕೊಳ್ಳಿ ಗೈಸ್. ಲವ್ ನಾಚಿಕೆ ಮನ ಮರಿದಿಲ್ಲ ನಿನಗೆ? ರೋಡಲ್ಲಿ ಇಚ್ಛೆ ಆಯ್ತಾ ಇದೆಯಲ್ಲ? ಹಾಂ ಏ ಗುಂಡ, ಲವ್ ಗುಂಡನ ಮಗನೇ ಗೈಸ್. ಪಾಪ ಏನೋ ಚಿಕ್ಕವನು, ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ. ರೋಡಲ್ಲೇ ಮಾಡ್ತಾನೆ ಗೈಸ್, ಅವನು ರೋಡಲ್ಲೇ ಮಾಡ್ತಾನೆ. ಸೊ ಚಿಕ್ಕ ವಯಸ್ಸಲ್ಲಿ ಸೇಮ್ ಅಂದರೆ ಇನ್ನೊಂದು ಬ್ರೀಡ್, ಇದೇ ಬ್ರೀಡ್ ತಂದಿದ್ವ ಗೈಸ್. ಅದನ್ನು ನಮ್ಮ ಮನೆ ನಾಯಿಗಳ ಹತ್ರ ಅಲ್ಲಿ ಜಗಳ ಆಡೋಕೆ ಹೋಗ್ಬಿಟ್ಟು ಅವನಿಗೆ ಕಣ್ಣೆಟ್ಟಾಕ್ಬಿಟ್ಟು ಸತ್ತೋದ ಅವನು. ಸೊ ಇವನ್ನ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿದ್ರು. ನಮ್ಮ ಅಕ್ಕ ಅಂತಂದರೆ ನಾನು ಇವಾಗ ರೀಸೆಂಟ್ ಕಂಪ್ನಿಲಿ ಕೆಲಸ ಮಾಡ್ತಿದ್ನಲ್ಲ, ಅಲ್ಲಿ ನಮ್ಮ ಅಕ್ಕ ಅವ್ರು ಕೊಟ್ಟಿದ್ರು. ಸೊ ಇನ್ನು ತಂದು ಸಾಕೊತಾ ಇದ್ದೀವಿ. ದತ್ತು ಮಗ ಇವನೀಗ ಸದ್ಯಕ್ಕೆ. ಹುಟ್ಟು ತರಲೆ ನನ್ನ ಮಗ ಗೈಸ್.
ಬಟ್ ಸ್ನಾನ ಅಂತಂದರೆ ಓಡ್ತಾನೆ, ಆಗೋದೇ ಇಲ್ಲ. ಏನು ಬೇಕಮ್ಮ? ಹಾಂ ಕೊಡಿ, ಹೂವು ಕೊಡಿ, ತಗೊಂಡೋಗ್ತೀನಿ ಪೂಜೆಗೆ. ಪೂಜೆ ಆಯ್ತಲ್ಲ, ಮತ್ತೆ ಹೂವು ತಂದ್ರಿ? ಗೈಸ್ ಗುಲಾಬಿ ಹೂವು, ಗುಲಾಬಿ. ಏ ಎಳಿಬೇಡ ಕಣ ಗುಂಡ ನನ್ನ ಮಗನೇ, ಬಾ. ಗೈಸ್ ಗುಲಾಬಿ ಯಾರಿಗಾರು ಬೇಕಿದ್ರೆ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ನಡಿ ನಡಿ ನಡಿ, ಬಾ 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 ಬಾ. ಇವ್ನ ಇಟ್ಕೊಂಡು ನಾವು ಸರ್ಕಸ್ ಮಾಡೋದೇ ಆಗುತ್ತೆ ಗೈಸ್. ನನ್ನ ಮಗ ಓಡ್ತಾನೆ ಗುಡು 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 ಅಂತ. ಏನು ಮಾಡೋದು ನಿಮಗೆ? ಎಲ್ರಿಗೂ ಆಯ್ ಮಾಡೋ ಗುಂಡ, ಆಯ್ ಮಾಡು ಗುಂಡ, ಆಯ್ ಮಾಡೋ. ಇಲ್ಲ 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 ಇಲ್ಲ. ಅಯ್ಯೋ ಮಕ ಎಲ್ಲ ಮಣ್ಣು ಮಾಡ್ಕೊಂಬಿಟ್ಟವನು ಗೈಸ್. ಎಷ್ಟು ತೊಳೆದ್ರು ನನ್ನ ಮಗ ಗಲೀಜು ಮಾಡ್ಕೊತಾನೆ. ಮಾಡ ಬಿಗ್ ಬಾಸ್ ಲಾ ಲಾ ಲಾ. ಮ್ಯಾಚ್ ಬಾಕ್ಸ್ ಎಲ್ಲ ಐತೆ ಅಮ್ಮ. ಮ್ಯಾಚ್ ಬಾಕ್ಸ್ ಕೇಳೋದು ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಈಗ. ಆ್ಯಂಡ್ ಮೋರ್ ಓವರ್ ಇವಾಗ ಹೇಳಿದ್ನಲ್ಲ ಆಗಲೇ, ಸಂತೆ ಅಲ್ವ ಇವತ್ತು. ಸೊ ಸಂತೆ ಬಂದುಬಿಟ್ಟು ಸಂಜೆ ಅಮ್ಮನ ಜೊತೆ ಸಂತೆಗೆ ಹೋಗಬೇಕು. ಮನೆಗೆ ತರಕಾರಿ ಐಟಮ್ ಎಲ್ಲ ತರಬೇಕಲ್ಲ. ಸೊ ಅಯ್ಯೋ ಕೆಲಸ ಏನು ಮೊಬೈಲ್ಗೆ ಇಷ್ಟೊಂದು ಅಡಿಕ್ಟ್ ಆಗ್ತೀಯ ನೀನು? ಏಯ್ ಯಾರು ಹೇಳೋದು? ಹಾಂ ಕೈ ಕಟ್ಟು, ಬಾಯ್ ಮುಚ್ಚು. ಯಾಕೆ ಅಳ್ತಾ ಇದೆಯಾ? ಬಾಯ್ ಮೇಲೆ ಬೆರಡಿಡು. ತೊಟ್ಟು ಬೀಳ್ಬಾರ್ದು ಕೆಡಿಕೆ ಕಣ್ಣೀರು. ಬೇಡ ಮಗನೆ. ಹೆಂಗ್ ಹೊಡಿತೀನಿ ಗೊತ್ತಾ? ಹೊಡೆಯೋದು ಸುಮ್ಮನೆ ಪಪ್ಪಂಗೆ. ಹಾಂ ಪಪ್ಪಂಗೆ ಇಲ್ಲಿ ನೋಡು. ಯಾಕೆ ಹೇಳೋದು? ಫೋನ್ ಬೇಕಾ? ಹೊಡಿತೀನಿ ಫೋನ್ ಮುಟ್ಟಿದ್ರೆ. ಕೈ ಕಟ್ಟು. ಅಯ್ಯೋ ಡವ್ ಮಾಡ್ತಾವಳೆ ಗೈಸ್. ಬರೀ ಫೋನ್ ಸಿಗ್ಲಿ ಅಂದ್ಬಿಟ್ಟು ಡವ್ ಮಾಡ್ತಾವಳೆ. ಅವ್ರ ಅಜ್ಜಿ ಫೋನ್ ಕೊಟ್ಟರೆ ಇವಾಗ ಸುಮ್ಮನೆ ಆಯ್ತಾಳೆ. ಫೋನ್ ಸಿಗ್ಲಿ ಅಂದ್ಬಿಟ್ಟು ಡವ್ ಮಾಡ್ತಾವಳೆ. ಭಲೇ ಡವ್ ಮಾಡ್ತೀಯ ಅಂತ ಗೊತ್ತು ನೀನು, ಸುಮ್ಕೆ. ಗೈಸ್ ಅಮ್ಮನ ಜೊತೆ ಸಂತೆಗೆ ಹೋಗ್ತಾ ಇದ್ದೀನಿ. ಬರಮ್ಮ, ಕೊಡಮ್ಮ ಬ್ಯಾಗ. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮನ ವ್ಯಾನಿಟಿ ಬ್ಯಾಗ್ ತೋರ್ಸಮ್ಮ. ನಮ್ಮ ಅಮ್ಮನ ವ್ಯಾನಿಟಿ ಬ್ಯಾಗ್ ನೋಡಿ, ಉಲ್ಟಾ ತೋರ್ಸಮ್ಮ. ಹೆಸರು ಯಾರ್ದು ಅಂತ ಗೊತ್ತಾಗಲಿ, ಯಾವ ಚಿಂತ ಅಂಗಡಿದು ಅಂತ. ಗೈಸ್ ಆ್ಯಕ್ಚುಲಿ ಅದು ನಮ್ಮ ಪರ್ಣಿದು ಒಡವೆ ತಗೊಂಡಿದ್ದಾಗ ಕೊಟ್ಟಿದ್ರು. ಅದನ್ನು ನಮ್ಮಮ್ಮ ಎತ್ಕೊಂಬತ್ತೈತಿ. ಸಂತೆಗೆ ಯೂಸ್ ಮಾಡ್ತಾವ್ರಂತೆ ಗೈಸ್. ನಮ್ಮ ಮಿಡಲ್ ಕ್ಲಾಸ್ ಅವ್ರು ಗೊತ್ತು ತಾನೆ, ಒಂದು ಬಟ್ಟೆ ಬಿಟ್ಟರು ಬಿಡಲ್ಲ. ನಮ್ಮ ದೊಡ್ಡೋಗಿರೋ ಅಂಡರ್ವೇರ್ ಸಿಕ್ಕಿದ್ರು ಅದನ್ನು ಗೊಜ್ಜೆ ಬಟ್ಟೆ ಮಾಡ್ಕೊಂಡ್ಬಿಡ್ತಾರೆ. ಹಂಗೆ ನಮ್ಮ ಕತೆ. ಏನು ಹೇಳ್ತೀರಮ್ಮ? ಅಮ್ಮ ನನ್ನ ಚಾನಲ್ ಅವ್ರಿಗೆ ಪಾಪ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು. ಏನು ಹೇಳಕ್ಕೆ ಇಷ್ಟಪಡ್ತೀರ ಅವ್ರಿಗೆ? ಅಯ್ಯೋ ಅಳ್ತಾವಳು ಕಣಮ್ಮ ಮೇಲಿಂದವಾ. ನಾವು ಬಿಟ್ಬಿಟ್ಟು ಬಂದ್ಬಿಟ್ಟು ಅವಳನ್ನ ಅಳ್ತಾಳೆ ಗೈಸ್. ಅಲ್ಲಿ ಮೇಲೆ ನಿಂತ್ಕೊಂಡು ಅಳ್ತಾವಳು ಪಾಪ ಅವಳು. ಹಾಯ್ ಬಾಯ್, ಬರ್ತೀವಿರೋ ಸಂತೆಗೆ ಹೋಗಿದ್ದಿ ಗೈಸ್. ಅವಳು ಅಜ್ಜಿ ಮುದ್ದಿನ ಮೊಮ್ಮಗಳು, ಅಜ್ಜಿನ ಬಿಟ್ಟು ಇರೋದೇ ಇಲ್ಲ. ಓ ಗೈಸ್, ಇಲ್ಲಿ ಜಗಳ ನಡೀತಾ ಇದೆ, ರೋಡ್ ರ್ಯಾಶ್. ಏಯ್ ಕೆಂದ, ಏಯ್ ಬರ, ಬಾ 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 ಕೆಂದ ಬಾ. ಗೈಸ್ ಅವನು ನಮ್ಮನೇಲೆ ನೋಡ್ಕೊಳ್ಳೋದವನ್ನ. ಅವನು ಈಗ ಯಾಕೋ ರೋಡಲ್ಲಿ ಜಗಳ ಆಡ್ತಾವನೆ. ಯಾಕ ಬಾ ನೋಡಿ ಗೈಸ್, ಬಂದ ಬಾ ಬಾ. ಹೋಗಿದ್ ಬರೋಣ, ಸಂತೆಗೆ ಹೋಗಿದ್ ಬರೋಣ ಬಾ ಗೈಸ್. ಬಾಡಿ ಗಾರ್ಡ್ಸ್ಗೆ ಏನು ಕಮ್ಮಿ ಇಲ್ಲ. ನಮ್ಮಮ್ಮ ಹ್ಞೂ ಅಂತ ಕರೆದ್ರೆ ಬರ್ತಾರೆ ಬಾಡಿ ಗಾರ್ಡ್ಸು. ಏನಮ್ಮ ತಾನೇ ಬಾರ ಕೆಂದ ಬತಾನ್ ಕಣ ಬನ್ನಿ. ಒಂದು ಹೋಲ್ಡ್ರ್ ತಗೋಬೇಕು, ಕೈಲಿ ಹಿಡ್ಕೊಂಡು ಕೈ ನೋವು ಬತ್ತು. ಬಮ್ಮ ಈ ಕಡೆಗೆ ರೋಡ್ ದಾಟೋದು. ಬಮ್ಮ ಇದು ಬಮ್ಮ ಯಾವ ಕಡೆಯಿಂದ ಬರ್ತಾರ ಕಣಂತೆ? ಈ ಕಡೆ ಬರ್ತಾ ಇದೆ. ಬನ್ನಿ ಗೈಸ್, ಸಂತೆಗೆ ಹೋಗ್ತಾ ಇದೀವಿ.
ಸಂತೆದು ಏನೇನು ಸಿಗ್ತದೆ ಎಲ್ಲ ಗೋರ್ಕೊಂಡ್ ಬಂದ್ಬಿಡೋದೆ ಇವಾಗ. ಡ್ಯೂರೋ ಏನೇನು ತಗೋಬೇಕು ಇವತ್ತು ಅಮ್ಮ ಮನೆಗೆ ಏನೇನು ತಗೋಬೇಕು? ಅದು ಡೋರ್ ಲಾಕ್ಗೆ ಆಗುತ್ತಲ್ಲ ಇದು. ಏನು ಡ್ಯೂರಸೆಲ್ ಬ್ಯಾಟ್ರಿ ಕಣಮ್ಮದು. ಬ್ಯಾಟ್ರಿನೇ ಡೋರ್ಗೆ, ನಮ್ಮ ಡೋರ್ಗೆ. ಹಾಂ ಅಮ್ಮ ಏನೇನು ತಗೋಬೇಕು ಇವತ್ತು? ಇವತ್ತು ಮಾಮೂಲಿ ತರಕಾರಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಸೌತೆಕಾಯಿ. ನಿಮ್ದಕ್ಕೆ ಯಜಮಾನ್ರು 1 ಗಂಟೆಗೆ ಕೊತ್ತಂಬರಿ ಸೊಪ್ಪು ತರ್ಲಿಕ್ಕೆ ಹೋಗಿದ್ದು. ನಮ್ಮದಕ್ಕೆ ಯಜಮಾನ್ರು ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋಗಿದ್ದಾರೆ. ಗೈಸ್ ಇಲ್ಲಿ ನೋಡಿ ಮಾರ್ಕೆಟಲ್ಲಿ ಎಲ್ಲ ಹಿಂಗೆ ಹಾಕಿರ್ತಾರೆ. ಹಿಂಗೆ ತೋರಿಸ್ಬಿಡ್ತೀನಿ ನಿಮ್ಗೆ. ಹಾಗಲಕಾಯಿ, ಬೆಂಡೆಕಾಯಿ, ಎಲ್ಲ ಥರ ಐಟಮ್ಸ್, ಎಲ್ಲ ಥರ ಐಟಮ್ಸ್ ಏನು ಬೇಕು ಎಲ್ಲ ತಗೊಳ್ಳಿ ಗೈಸ್. ಎಲ್ಲ ಒಂದು ಕಡೆಯಿಂದ ಎಲ್ಲ ಸಿಗುತ್ತೆ ನಿಮಗೆ. 20 ಅಂತೆ, ಗುಡ್ಡೆ 20 ಏನೇನು ಬೇಕು ಎಲ್ಲ ತಗೊಳ್ಳಿ. ಎತ್ಕೊತಾರಿ ನಡೆಯಮ್ಮ, ಅದೇನು ತಗೊಳ. ಗುಡ್ಡೆ 20 ಅಂತ ನೋಡಿ ಗೈಸ್. ನೋಡಿ ಗೈಸ್ ಏನೇನು ಬೇಕೆಲ್ಲ ತಗೊಳ್ಳಿ. ನೀವು ಬನ್ನಿ ನಮ್ಮೂರಲ್ಲಿ ಮಾರ್ಕೆಟಲ್ಲಿ ಎಲ್ಲ ತಗೊಂಡು ಹೋಗೋರಂತೆ. ಬೆಂಗಳೂರಲ್ಲಿ ಕಾಸ್ಟ್ಲಿ, ಇಲ್ಲಿ ಬರ್ರಿ ಚೀಪಾಗಿ ಸಿಗ್ತವೆ. ಇಲ್ಲಿಂದ ಮೂಟೆ ಎತ್ಕೊಂಡು ಹೋಗ್ಬಿಡೋರಂತೆ, ಸರೋಗುತ್ತೆ. ಕಫ ಕೆಮ್ಮು ಎಲ್ಲ ಆಗ್ಬಿಟ್ಟಿದೆ ಗೈಸ್. ಏನು ಮಾಡೋಣ, ಆಗಲ್ಲ ನಮ್ಮ ಕೈ. ಇಲ್ಲಿ ನಮ್ಮಮ್ಮ ಬೆಳ್ಳುಳ್ಳಿ ತಗೊಳಕ್ಕೆ ಬಂದವ್ರೆ. ಯಾವಾಗಲೂ ಇಲ್ಲಿಗೆ ಬರೋದು, ಸಾರಿ, ಯಾವಾಗಲೂ ನಮ್ಮಮ್ಮ ಇಲ್ಲಿಗೆ ಬರೋದು ಬೆಳ್ಳುಳ್ಳಿ ತಗೊಳಕ್ಕೆ. ಬೆಳ್ಳುಳ್ಳಿ ಕಬಾಬ್ ಗೈಸ್, ಬೆಳ್ಳುಳ್ಳಿ ಕಬಾಬ್ 1 kg ತಗೊಂಡಿದ್ದೀರಾ? 1 kgನ ಗಾಡಿಯವ್ರಿಗೂ ಸೇರಿಸಿ. ಗಾಡಿಯವ್ರಿಗೆ ಅವರು ಬೇರೆ ತಗೊಡ್ತಾರಪ್ಪ. ಮತ್ತೆ 1 kg ತಗೊಂಡ್ರೆ ಮನೆಗೆ? ಅದೇನೇ, ಎಷ್ಟೇನು ಬೇಕಾಗಿಲ್ಲ. ಚೆನ್ನಾಗಿದೆ, ಹೋದ್ವಾರ ತಗೊಂಡೋಗಿದ್ದು ಚೆನ್ನಾಗಿತ್ತು. ಏನಾಯ್ತು? 1 kg ಬೆಳ್ಳುಳ್ಳಿ ತಗೋತಾವ ಗೈಸ್. 2 ತಿಂಗಳು ಮಡಗೋದ್ರು ಏನಾಗಲ್ವಂತ, ಅದಕ್ಕೆ 1 kg ಬೆಳ್ಳುಳ್ಳಿ ತಗೋತೈತೆ ನಮ್ಮಮ್ಮ. ಬೆಳ್ಳುಳ್ಳಿ ತಗೊಂಡ್ರೆ ಶುಂಠಿ ಫ್ರೀ ನಮಗೆ. ಈಗೇನು ಮೊಳಕೆ ಬರಲ್ಲ, ಎವ್ರಿ ವೀಕ್ ತಗೊಂತೀವಲ್ಲ, ಅದಕ್ಕೆ ಬೆಳ್ಳುಳ್ಳಿ ತಗೊಂಡ್ರೆ ಶುಂಠಿ ಫ್ರೀ. ಅವರೇ ಕೊಟ್ಬಿಡ್ತಾರೆ, ನಾವು ಕೇಳೋದೇ ಇಲ್ಲ. ಹಾಕಮ್ಮ. ಬನ್ನಿ ನೆಕ್ಸ್ಟ್. ಫಸ್ಟ್ ಐಟಮ್ ಗೈಸ್ ಬೆಳ್ಳುಳ್ಳಿ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಎಲ್ಕಮ್ಮ? ಈರುಳ್ಳಿಗ? ತರಕಾರಿ ನೆಕ್ಸ್ಟ್ ಈರುಳ್ಳಿಗ ಎಷ್ಟಪ್ಪ? ಏನು ಇವಾರ ಆಲೆ ರೇಟ್ ಜಾಸ್ತಿ ಆಗಿದೆ. 40 ರೂಪಾಯಿ kg ಅಂತೆ. ಅಯ್ಯಪ್ಪ, 20 ಇತ್ತು ಹೋದ್ವಾರ, ಆಲೆ 40. ಏನ 20 ರೂಪಾಯಿ ಅಂತೆ. ಈಗ 40. ಕ್ಯಾರೆಟ್ ಕೊಡು, ದಪ್ಪವು ಕೊಡು. ಅಲ್ಲಿ ಕಮ್ಮಿನೇ ಕೊಡು, ದಪ್ಪವು ಕೊಡು. ಸಣ್ಣ ಹಾಕ್ಬೇಡ. ಆಲೂಗಡ್ಡೆ ಅಣ್ಣ, ಒಂದು ಕ್ಯಾರೆಟ್ ಕೊಡ. ಹಂಗೆ ಎಷ್ಟು ಕ್ಯಾರೆಟ್ ತಿನ್ಬೇಕು ಅನ್ನಿಸ್ತೈತೆ. ಕ್ಯಾರೆಟ್ ಇಸ್ಕೊತೇವೆ. ತೊಳ್ಕೊಂತೀನಿ. ಹಾಕ್ಸ ಆಲೂಗಡ್ಡೆ. ಇನ್ನೊಂದು ಗುಡ್ಡೆ ತಗೊಂಡ್ರೆ 50 ರೂಪೀಸ್. ಅದೇನೆ ಕ್ಯಾಪ್ಸಿಕಮ್ ತಗೊಳ್ಳೋಣ. ಕ್ಯಾಪ್ಸಿಕಮ್ ಗೈಸ್ ಇಲ್ಲಿ ಕ್ಯಾರೆಟು, ಆಲೂಗಡ್ಡೆ ಮತ್ತು ದಪ್ಪಮೆಣ್ಸಿಕಾಯಿ ತಗೊಂಡವ್ರೆ. ನೆಕ್ಸ್ಟ್ ಏನು ತಗೋತಾನೆ? ನೆಕ್ಸ್ಟು ಹಸಿಮೆಣ್ಸಿಕಾಯಿ ತಗೋತಾರೆ ಗೈಸ್. ಹಸಿಮೆಣ್ಸಿಕಾಯಿ ಬೇಡ, 50 ಕೊಡು ಸರ್. ನೆಕ್ಸ್ಟ್ ಈರುಳ್ಳಿ ತಗೊಳಕ್ಕೆ ಬಂದೆ. ಸಣ್ಣ ಹಾಕ್ಬೇಡ. ಇವನೇ ಹಾಕು, ಚೆನ್ನಾಗಿರವ. ದಪ್ಪ ಹಾಕು. ಇದು 2.5ಯಾ? ಇದು 2.5ಯಾ? 2 kg 50 ರೂಪಾಯಿ ಅಂತ ಕೈಸಿ ಈರುಳ್ಳಿ. ಎಲ್ಲ ಈರುಳ್ಳಿನೇ ಎತ್ಕೊಬಿಟ್ರೆ ಎಲ್ಲನೂ ಬೇಡ. ಅವೇ ಹೋಗ್ಬಾರ, ಸಣ್ಣ ತಗೊಂಡು ಹೋಗ್ಬಿಟ್ಟು ಕವರ್ಗೆ ಹಾಕು. ಈರುಳ್ಳಿ ತಗೊಂಡಾಯ್ತು. ಸೌತೆಕಾಯಿ ಚೆನ್ನಾಗಿಲ್ಲ. ಚೆನ್ನಾಗಿದೆ, ಎಳೆದು ಎಲ್ಲ ಬಲ್ತಾಗಿರಂಗವೆ. ಬಲ್ತಾಗಿರೋ ಸೌತೆಕಾಯಿ ಹೆಂಗೆ ತಿಂತಾರೆ ಗೈಸ್? ಫ್ರೆಶ್ ಇರ್ಬೇಕು, ಫ್ರೆಶ್. ಎಲೆ ಕೊಡಪ್ಪ ಒಂದು ಕೊಳಗೆ. ಎಲೆ ವಿಳ್ಳೆದೆಲೆ ತಗೊಂಡು ಬಂದಾರೆ ಗೈಸ್. ಒಂದು ಕೊಳಗೆ ಎಲೆ.
ವಿಳ್ಯದೆಲೆ ವಿಳ್ಯದೆಲೆ ವಿಳ್ಯದೆಲೆ. ಎಷ್ಟಮ್ಮ ಕೌಳಿಗೆ ಇದು? 10 ರೂಪಾಯಿನಾ? 10 ರೂಪಾಯಿ ಕೌಳಿಗೆ. ಒಂದು ಕೌಳಿಗೆ 10 ರೂಪಾಯಿ ಅಂತ ಗೈಸ್ ವಿಳ್ಯದೆಲೆ. ಸೌತೆಕಾಯಿ ಕೆಜಿ ಲೆಕ್ಕನಾ? ಸೌತೆಕಾಯಿ ಕೆ ಜಿ 30 ಅಂತ ಗೈಸ್. ಇದು ನೋಡಿದ್ರೆ ಎಲ್ಲ ಮೋಸ್ಟ್ಲಿ 2ರಿಂದ 3 ಬರ್ಬೋದು ಅಷ್ಟೇ ಕೆ ಜಿಗೆ ಅಷ್ಟೇ. ದಪ್ಪವಾದರೆ 3, ಸಣ್ಣವಾದರೆ ಇನ್ನೊಂದು ಎಕ್ಸ್ಟ್ರಾ ಬರ್ಬೋದು 4. ಎಳೆವು ತಗೊಳಮ್ಮ. ಈಗ ಸೊಪ್ಪಿಗೆ ಬಂದವ್ರೆ. ಅದೇ 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು ತರಲಿಕ್ಕೆ ಹೋಗಿದ್ದು. ಸೊಪ್ಪು ತಗೊಳಿಕ್ಕಿಲ್ಲಮ್ಮ? ತಗೊಳ್ಳೋಣ. ಅಮ್ಮ ಸೊಪ್ಪು ತಗೊಳಿಕ್ಕಿಲ್ವಾ? ಆ ಕಡೆಯಿಂದ ಬರುವಾಗ ತಗೊಳ್ಳೋಣ. ಓಕೆ. ಕೆಳಗಡೆಗೆ ಹಾಕ್ಬಿಟ್ರೆ ಎಲ್ಲ ಹೋಯ್ತವೆ, ಮೇಲೆ ಇಟ್ಕೋಬೇಕು. ಗುಡ್ ಟೆಕ್ನಿಕ್ ಗೈಸ್, ನೆನ್ಪಿಟ್ಕೊಳ್ಳಿ. ಕೆಳಗಡೆ ಹಾಕ್ಬಿಟ್ರೆ ಸೊಪ್ಪು ಹೊಂಟಾಯ್ತಾವೆ, ಅದಕ್ಕೆ ಹೋಗುವಾಗ ಲಾಸ್ಟಲ್ಲಿ ತಗೋಬೇಕು. ಬೆಂಡೆಕಾಯಿ ಕೊಡಮ್ಮ. ಹೂವು ಅಲ್ಲೇ ವಾರನೇ ಆಗೋಯ್ತಲ್ಲ ಮತ್ತೆ. ಇವಾಗ ಲಾಸ್ಟಲ್ಲಿ ಲೇಡೀಸ್ ಫಿಂಗರ್ ತಗೊಂಡು ಅಂದರೆ ಬೆಂಡೆಕಾಯಿ ಇಸ್ಕೊಂಡು ಹಂಗೆ ನೋಡ್ಕೊಳ್ಳಿ ಬ್ಯಾಗು. ಬೆಂಡೆಕಾಯಿ ಇಸ್ಕೊಂಡು ಇಲ್ಲಿ ಹಣ್ಣು ಇಸ್ಕೊಳಕ್ಕೆ ಬಂದಿದ್ದೀವಿ ಗೈಸ್. ವಾರ ಎಲ್ಲ ನಮ್ಮ ಮನೆ ಮುಂದೆ ಹಾಕ್ತಾರೆ, 1000 ಕೊಡ್ತಾರೆ. ನಾನು ಇವಾಗ ಬಂದೆ, ಬೆಂಗಳೂರಲ್ಲಿದ್ದೆ ಕೆಲಸ ಎಲ್ಲ ತಗೊಂಡವ್ರೆ. ನಾ ಸೊಪ್ಪು ಮತ್ತು ಟೊಮೊಟೊ ತಗೋಬೇಕಂತೆ. ಬಜ್ಜಿ ಮೆಣಸಿನ್ಕಾಯಿ ತಗೊಳ್ಳೋದ ಬೇಡ, ಬಾಳೆಕಾಯಿ ಇದ್ದಾವೆ. ಮುಲ್ಲಂಗಿ ತಗೊಳ್ಳೋದ ಚೆನ್ನಾಗಿವೆ ಇವು. ನೋಡಿ ಬೇಕಿದ್ರೆ ತಗೊಳ್ಳಿ. ಮುಲ್ಲಂಗಿ ಒಂದು 10 ರೂಪಾಯಿ ಕೊಡಮ್ಮ. ಅಲ್ಲಿ ಇದ್ರಲ್ಲೇ ಅರ್ಧ ಕೊಡೋಕ್ಕಾಗಲ್ವಾ? 6 ಮಡಗಿಗೆ 3 ಕೊಡಲ್ವಾ? ಕೊಡಲ್ವಂತ ನಡಕಿರ್ಗ ಅಲ್ಲಿಗೆ ಹೋಗ್ಬೇಕು. ಇಲ್ಲ ತಗೊಳಮ್ಮ, ಆಯ್ತು ಹೋಗಿ. 20 ರೂಪಾಯಿ ಸುಮ್ಮನೆ ತಿನ್ನಿಕ್ಕಿಲ್ಲ ಯಾರಿಲ್ಲ. ಒಂದೊಂದು ಅರ್ಧ ಹಾಕೊಂಡ್ರೆ ಸಾಕು. ನಡಿ ಮೊಳಕೆ ಕಾಳು ಕಟ್ಟವಳೆಲ್ಲ ತಗ ಅದನ್ನೇ ಮಾಡಿ. ಸರಿ ಸೊಪ್ಪೈತೆ ನೋಡಿ. ನೀವು ಒಂದು ಅಂಗಡಿ ಹತ್ರಕ್ಕೆ ಬಂದುಬಿಟ್ರೆ ಎಲ್ಲ ಸಿಕ್ಬಿಡ್ತಾವೆ ಒಂದು ಕಡೆಯಿಂದ. ಆಲೂಗೆಡ್ಡೆ, ಶುಂಠಿ, ಮೆಣಸಿಕಾಯಿ, ಬೀಟ್ರೋಟು, ದಪ್ಪಮೆಣಸಿಕಾಯಿ, ಗೆಡ್ಡೆಕೋಸು, ಕ್ಯಾರೆಟು, ಲೇಡೀಸ್ ಫಿಂಗರು, ಅದಕ್ಕೇನೋ ಒಂಥರದ ಹೆಸರು ಗೊತ್ತಿಲ್ಲ, ಬೀನಿಸ್ಸು, ಮೂಲಂಗಿ, ಹಾಗಲಕಾಯಿ, ಹೀರೆಕಾಯಿ, ಟೊಮೊಟೊ ಎಲ್ಲ ಏಕ ಸಿಗ್ತದೆ ನೋಡಿ. ಕ್ಯಾಬೇಜಿಂದ ಹಿಡಿದು ಎಲ್ಲ ಸಿಗುತ್ತೆ ನಿಮಗೆ. ಅದಕ್ಕೆ ಬನ್ನಿ, ಊರಲ್ಲಿ ಬಂದ್ಬಿಟ್ಟು ಶಾಪಿಂಗ್ ಮಾಡಿ ಹೇಳ್ತೀನಿ. ಎಲ್ಲ ಸಿಗ್ತವೆ ನೋಡಿ. ನನಗೆ ಇಲ್ಲಿ ಎತ್ಕೊಂಬರಕೈತಲ್ಲ ಗೈಸ್, ಅಷ್ಟೊಂದು ತಾಮದೈತೆ ನಮ್ಮಮ್ಮ. ಇಲ್ಲಿ ನೋಡಿ ಸರಿಯಾಗಿಡ್ಕ. ಏನೋ ತಿಂಡಿ ಪೋತಿ ಚೆನ್ನಾಗಿದೆಯೇನೋ? ತಿಂಡಿ ಪೋತಿ ಗೈಸ್ ಇಲ್ಲಿ ನೋಡಿ. ಇಲ್ಲಿ ನೋಡಿ ನನ್ನ ಮಗನ್ನ ಮಧ್ಯಾಹ್ನ ಗೊತ್ತಾ? ನಡಿಯ ಸೈಡ್ಗೆ ನಡಿ ನಡಿ. ನನ್ನ ಮಗನೇ ಇವತ್ತು ಅಪ್ಪಾಚಿ ಗಿಪ್ಪಾಚಿ ಆಗ್ಬಿಟ್ಟು ಆಮೇಲೆ ನಾಯಿ ಮರಿ ರೋಡ್ಗೆ ಹೋಯ್ತಾ. ಅಯ್ಯೋ ಗಾಯ್ಸ್ ಇಲ್ಲಿ ನೋಡಿ, 2 ನಾಯಿ ಮರಿ ಯಾರೋ ಬಿಟ್ಬಿಟ್ಟೋಗ್ಬಿಟ್ಟವ್ರೆ. ಅಯ್ಯೋ ಪಾಪ, ಬೀದಿಲ್ಲ ಬಿಟ್ಬಿಟ್ಟೋಗ್ಬಿಟ್ಟವ್ರೆ ಗೈಸ್. ಹಾಂ, ಏನೇನು ತಗೊಂಡ್ರಮ್ಮ? ಅಮ್ಮ ಏನೇನು ತಗೊಂಡ್ರಿ? ಶಾಪಿಂಗ್ ಲಿಸ್ಟ್ ಹೇಳಮ್ಮ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ದಪ್ಪಮೆಣಸಿಕಾಯಿ, ಸೊಪ್ಪು, ಕ್ಯಾರೆಟು, ಹಣ್ಣು. ಏನೇನು ಹಣ್ಣು ತಗೊಂಡ್ರಿ? ಸೇಬು, ಆ್ಯಪಲ್ಲು, ಆರೆಂಜು ಮತ್ತು ಸಪೋಟ. ಆಮೇಲೆ ಸಾಕಷ್ಟು? ಒಂದು ವಾರ ಮೇಂಟೈನ್ ಮಾಡ್ಬೋದಾ ಇಷ್ಟೆಲ್ಲ ಐಟಮಲ್ಲಿ? 1 ವಾರ ಗೈಸ್ ನೋಡಿ, ಇಷ್ಟೆಲ್ಲ ಐಟಮಲ್ಲಿ 1 ವಾರ ಮೇಂಟೈನ್ ಮಾಡ್ತಾರೆ. ಎಷ್ಟು ರೂಪಾಯಿ ಖರ್ಚು ಆಯ್ತಮ್ಮ? 1000 ರೂಪೀಸ್. 1000 ರೂಪೀಸ್. 1000 ರೂಪೀಸ್ ಈಗ ಖರ್ಚಾಗಿದೆ ಗೈಸ್. 1 ವಾರಕ್ಕೆ 1000 ತರಕಾರಿಗೆ ಹೋಗುತ್ತೆ. ಬರೀ ತರಕಾರಿಗೆ ಹೋದರೆ ಇನ್ನು ನೆಕ್ಸ್ಟ್ ರೇಷನ್ ಎಲ್ಲ ರುಚಿ ಖರ್ಚಾಗುತ್ತೆ. ಮಂತ್ಲಿ 10,000. ಮಂತ್ಲಿ 10,000. ನಮ್ಮೂರಲ್ಲೇ ಹಿಂಗೆ. ಏನು ಬೆಂಗಳೂರಲ್ಲಿ ಬಿಟ್ರೆ ಹಿಂಗೆ? ಬೆಂಗಳೂರಲ್ಲೆಲ್ಲ ಜಾಸ್ತಿ ಇಲ್ಲ. ಸೈಡು ಬಾ, ನಡಿ ಆ ಕಡೆಗೆ. ಬನ್ನಿ ರೋಡ್ ಕ್ರಾಸ್ ಮಾಡೋಣ. ಸೊಪ್ಪು ಬಿದೋಗುತ್ತೆ. ಇದು ಸೊಪ್ಪು ಗೈಸ್ ಇಲ್ಲಿ ನೋಡಿ, ಹಿಂದಗಡೆ ಕಾಣಿಸ್ತಿದೆಯಲ್ಲ, ಹಾಂ, ಹಿಂದಗಡೆ ಕಾಣಿಸ್ತಿದೆಯಲ್ಲ ಹಾಸ್ಪಿಟ್ಲು. ಎಮರ್ಜೆನ್ಸಿ ಏನಾದ್ರು ಇದ್ದರೆ ಯಾರಾದರೂ ಇಲ್ಲೇ ಬರ್ಬೋದು. ಅದ್ರ ಪಕ್ಕದ್ದು ದನಿನ ಆಸ್ಪತ್ರೆ, ಅಂದರೆ ಪ್ರಾಣಿಗಳ ಆಸ್ಪತ್ರೆ. ನಂದೊಂದು 4-5 ಜನ ಫ್ರೆಂಡ್ಸ್ ಅವರೇ, ಕರ್ಕೊಬರ್ಬೇಕು ಗೈಸ್ ಇಲ್ಲಿಗೆ ಆಸ್ಪತ್ರೆಗೆ. ಅಯ್ಯಪ್ಪ, ಒಂದು ಕೈಲಿ ಹಿಡ್ಕೊಳಕ್ಕೆ ಆಯ್ತಲ್ಲ ಕಣಮ್ಮ, ತುಂಬ ತೂಕ ಇದೆ ಗೈಸ್. ಹೆಂಗೆ ಹಿಡ್ಕೊಂಬರೋದಿವಲ್ಲ ನಮ್ಮಮ್ಮ ಅಷ್ಟೊಂದು ತಗೊಂಬಂದೈತಿ. ಅಯ್ಯಪ್ಪ ಶಿವ, ಈಗ ಈ ಮೆಟ್ಲು ಹತ್ತಷ್ಟೊಳಗೆ ಬೆಟ್ಟ ಹತ್ತದಂಗೆ ಆಯ್ತದೆ ನನಗೆ.
ಓಸಿ ಇದ್ದದಮ್ಮ ಇಲ್ಲಿ ಅಯ್ಯಪ್ಪ ನಾನು ಎತ್ಕೊ ಬರತ್ತೆ ಕೈ ಎಲ್ಲ ಉದ್ದಾಗೋಯ್ತವೆ. ಜುಮ್ ಅಂದೋಯ್ತದೆ. ಇಲ್ಲೇ ಅವನಲ್ಲಿ ಸಿಕ್ಕವನಲ್ಲ. ಯಾರೋ ಬಂದಿರಂಗವ್ರೆ ಮನೆಗೆ. ಹಾ ಚಪ್ಪಲ್ಲವೇ ಯಾರೋ ಗೊತ್ತಿಲ್ಲ. ಯಾರೋ ಬಂದವ್ರೆ. ಸಂತೆಗೆ ಹೋಗಿದ್ದು ಬರೋಷ್ಟೊಳಗೆ ಯಾರೋ ಮನೆಗೆ ಬಂದವ್ರೆ ಗೈಸ್. ಯಾರೋ ನೋಡೋಣ. ಯಾರೋ ಕಸ್ಟಮರ್ ಬಂದವ್ರೆ ಬಟ್ಟೆ ಇಸ್ಕೊಂಡು ಹೋಗಕ್ಕೆ. ಕೂತ್ಕೊಳ್ಳಿ. ಬ್ಲೌಸ್ ಇಸ್ಕೊಂಡು ಹೋಗಿ ಬ್ಲೌಟ್ ಅಲ್ಲ ಗೈಸ್ ಸಾರಿ ಬ್ಲೌಸ್ ಇಸ್ಕೊಂಡು ಹೋಗಕ್ಕೆ ಬಂದವ್ರು ಯಾರೋ ಕಸ್ಟಮರ್. ಕೈಯೆಲ್ಲ ರೆಡ್ ಆಗೋಯ್ತು ನೋಡಿ. ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಅಭಿ ಅಲ್ಲ ತಮ್ಮ, ಅಭಿ ತಮ್ಮ. ಚೆನ್ನಾಗಿ ನಿಂತ್ಕೊಂಡ್ಬಂದ್ಬಿಟ್ಟು ಕೈ ನೋಯ್ತೈತಿ. ಯಾವುದು ಡಿಸೈನಾ? ಅಯ್ಯಪ್ಪ ಇಲ್ಲಿ ನೋಡಿ ಕ್ಯಾಂಪಿಗೆ ಆಗೋಯ್ತು. ತುಳಿಬಾರ್ದು. ಡೈಲಿ ಹಿಂಗೆ ನಮ್ಮ ಮನೆಯವ್ರು ಎತ್ಕೊಂಬತ್ತಾರಲ್ಲ ಅವ್ರು ಹೆಂಗೆ ಎತ್ಕೊಂಬರ್ಬೇಡ. ಅದು ನಾನು ಪಪ್ಪಂದು. ಇಲ್ಲದೆ ಇದ್ದಾಗ. ಪಪ್ಪಂದು. ಅಯ್ಯಪ್ಪ ಶಿವ ಪಪ್ಪ. ನನ್ನ ಕೈಲಿ ಆಗಲ್ಲಪ್ಪ. ಎಲ್ರದ್ದು ಕಾಫಿ ಆಯ್ತಾ ಗೈಸ್? ಏನು ಮಾಡ್ತಿದ್ದೀರಲ್ಲ? ಕೂಚು ಮಗನೇ. ಕೆಲಸ ಬೆಳಗ್ಗೆಯಿಂದ ಕೈ ನೋಯ್ತಾ ಇದೆ. ಗುಂಡಾ ಮತ್ತೆ ಸಿಗ್ತೀನಿ ಗೈಸ್.